ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾಕೆ ಇಡಿ ನೋಟಿಸ್ ಕೊಟ್ಟಿದೆ? ಏನು ಹಾಗಾದ್ರೆ ಸಂಬಂಧ? ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಬೇನಾಮಿ ವ್ಯವಹಾರಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಏನಾದ್ರೂ ಸಂಬಂಧ ಇದೆಯಾ? ಯಾತಕ್ಕೋಸ್ಕರ ಇಡಿ ನೋಟಿಸ್ ಕೊಟ್ಟಿದ್ದು ಅನ್ನೋ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ಏನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ಇಡಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಹೌದು, ನೋಟಿಸ್ ಬಂದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲೇ ಮನೆಯಲ್ಲೇ ಅಥವಾ ಬೆಂಗಳೂರಿನಲ್ಲೇ ವಿಚಾರಣೆ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ನಾನು ಅಲ್ಲಿ ಹೋದ್ಮೇಲೆ ಯಾತಕ್ಕೋಸ್ಕರ ವಿಚಾರಣೆ ಅಂತ ಗೊತ್ತಾಗತ್ತೆ. ಅಫ್ಕೋರ್ಸ್ ಅಲ್ಲಿ ಹೋದ್ಮೇಲೆನೆ ಏನೆಲ್ಲ ಪ್ರಕರಣಗಳ ಎವಿಡೆನ್ಸ್ ನ ಇಡಿ ಕಲೆ ಹಾಕಿದೆ, ಏನ್ ವಿಚಾರಣೆ ಮಾಡುತ್ತೆ, ಏನ್ ಪ್ರಶ್ನೆ ಕೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡಿ ಅಧಿಕಾರಿಗಳ ಮುಂದೆ ಕೂತ ಮೇಲೆನೆ ಇದೆಲ್ಲ ಗೊತ್ತಾಗತ್ತೆ. ಆಲ್ರೆಡಿ ವಕೀಲರ ಜೊತೆ ಚರ್ಚೆ ಮಾಡಿ ರೆಡಿ ಆಗಿದ್ದಾರೆ. 4ನೇ ತಾರೀಕಿಗೆ ಕಾರಣಾಂತರದಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಇನ್ನೊಂದು ನಂಗೆ ಟೈಮ್ ಕೊಡಿ, ನಾನು ಖಂಡಿತವಾಗ್ಲೂ ಹಾಜರಾಗ್ತೀನಿ ಅಂತ ಹೇಳಿದೆ. ಸೊ ನಾಳೆ ಕರೆದಿದ್ದಾರೆ, ನಾಳೆ ಹೋಗ್ತೀನಿ. ನಾನೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಬ್ಯಾಂಗ್ಳೂರಿನಲ್ಲಿ ವಿಚಾರಣೆ ಮಾಡಿ ಇಲ್ಲ ಬೆಳಗಾವಿನಲ್ಲಿ ಮಾಡಿ, ಮನೆಯಲ್ಲಿ ಮಾಡಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದೀನಿ. ಮೇಲ್ ಮಾಡಿದ್ದೀನಿ, ಇನ್ನೂ ಅದಕ್ಕೇನು ಉತ್ತರ ಬಂದಿಲ್ಲ. ನೋಡೋಣ, ಕಾಯ್ತಾ ಇದ್ದೀನಿ. ಅವ್ರು ಅಲ್ಲೇ ಬನ್ನಿ ಅಂದ್ರೆ ಅಲ್ಲೇ ಹೋಗ್ತಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷನೇ ಹಿಡ್ಕೊಂಡು, ನಮ್ಮ KPCC ಅಧ್ಯಕ್ಷನೇ ಹಿಡ್ಕೊಂಡು, CLP ನಾಯಕರನ್ನ ಹಿಡ್ಕೊಂಡು, ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಹಿಡ್ಕೊಂಡು ಎಲ್ಲರೂ ನಾವು ಅದನ್ನೇ ಹೇಳಿದೀವಿ, ಪೊಲಿಟಿಕಲ್ ವಿಂಡೇಟ ಅಂತಾನೆ ಹೇಳಿದೀವಿ. ನೋಡೋಣ ಏನಾಗುತ್ತೆ. ನಾಳೆ ಸಾಕ್ಷಿಯಾಗಿ ಅಂತ ಏನಿಲ್ಲ, ನನ್ನನ್ನು ಕರೆದಿದ್ದಾರೆ, ಸುಮಾರು ಜನರನ್ನ ಕರೆದಿದ್ದಾರೆ, 184 ಜನರನ್ನ ಕರೆದಿದ್ದಾರೆ. ಸೊ ನನ್ನನ್ನು ಕರೆದಿದ್ದಾರೆ. ನಾಳೆ ಹೋದ್ಮೇಲೆ ನನಗೆ ಗೊತ್ತಾಗುತ್ತೆ ಯಾವ ವಿಚಾರಕ್ಕೋಸ್ಕರ ಕರೆದಿದ್ದಾರೆ. ಸೊ DK ಕೇಸ್ ದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. DK ಶಿವಕುಮಾರ್ ಎಷ್ಟು ಜನರ ಹೆಸರಲ್ಲಿ ಬೇನಾಮಿ ಆಸ್ತಿ ಇಟ್ಟಿದ್ದಾರೆ? ನ್ಯೂಸ್ 18 ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರು? DK ಶಿವಕುಮಾರ್ ಅವರ ಆಸ್ತಿಯ ವಿಚಾರದಲ್ಲಿ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಇದ್ವು, ಹಾಗೇನೆ ಕುತೂಹಲಗಳು ಕೂಡ ಇದಾವೆ. ಎಷ್ಟು ಜನರ ಹೆಸರಿನಲ್ಲಿ DK ಶಿವಕುಮಾರ್ ಅವರ ಬೇನಾಮಿ ಆಸ್ತಿ ಇದೆ, ಎಲ್ಲ ವಿಚಾರಗಳ ಬಗ್ಗೆ ಕೂಡ ಕಳೆದ ಹಲವು ದಿನಗಳಿಂದ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಇದ್ವು. ಜೊತೆಗೆ ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕುತೂಹಲ ಕೂಡ ಇತ್ತು. ಈಗ ಇಡಿನವರು ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ನ್ಯೂಸ್ 18 ಬಹಿರಂಗ ಪಡಿಸಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, ಇಡಿ ಲಿಸ್ಟ್ ನಲ್ಲಿ 184 ಜನ ಇದ್ದಾರೆ. ಈ 184 ಜನರಿಗೆ ಇಡಿ ನೋಟಿಸ್ ಕೊಟ್ಟಿದೆ, ಹಾಗೆ ನನಗೂ ನೋಟಿಸ್ ಕೊಟ್ಟಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ಹಾಗಾದ್ರೆ ಬೇರೆ ಯಾವೆಲ್ಲ ನಾಯಕರ ಹೆಸರಿದೆ ಈ ಒಂದು ಇಡಿ ಲಿಸ್ಟ್ ನಲ್ಲಿ? 184 ಜನರಿಗೆ ಇಡಿ ನೋಟಿಸ್ ಕೊಟ್ಟಿದ್ಯಾಕೆ? ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇದರಲ್ಲಿ ಎಷ್ಟು ಜನ ಪೊಲಿಟಿಷಿಯನ್ಸ್ ಇದ್ದಾರೆ, ಎಷ್ಟು ಜನ ದೊಡ್ಡ ದೊಡ್ಡ ಮುಖಂಡರಿದ್ದಾರೆ, ಅಥವಾ ಉದ್ಯಮಿಗಳಿದ್ದಾರಾ, DK ಆಪ್ತರಿದ್ದಾರಾ, ಯಾರ್ಯಾರಿದ್ದಾರೆ? ಎಲ್ಲ ಕುತೂಹಲಗಳು ಗರಿಗೆದರುತ್ತೆ. 184 ಜನರಲ್ಲಿ ನಾನು ಒಬ್ಳು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ಆಯಾಮಗಳನ್ನ ತೆರೆದಿಡುತ್ತೆ. ಸೊ ಹಾಗಾದ್ರೆ ಇಷ್ಟು ಜನರ ಹೆಸರಿನಲ್ಲಿ DK ಶಿವಕುಮಾರ್ ಅವರ ಬೇನಾಮಿ ಆಸ್ತಿ ಇದೆಯಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಯಾತಕ್ಕೋಸ್ಕರ ಇಷ್ಟು ಜನಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ? ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾತನಾಡಿದ್ರು, ನ್ಯೂಸ್ 18 ಏನ್ ಹೇಳಿದ್ರು, ಇಲ್ಲಿದೆ ನೋಡಿ ಡೀಟೇಲ್ಸ್. ಪಕ್ಷದ ವತಿಯಿಂದ ನೀವೆಲ್ಲರೂ ಆರೋಪ ಮಾಡ್ತಿರೋದು ಇದು ರಾಜಕೀಯ ದ್ವೇಷ ಪ್ರೇರಿತ ಅಂತಾನೆ ನೀವೆಲ್ಲರೂ ಹೇಳ್ಕೊಂಡು ಬಂದಿದ್ರಿ. ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಲೋಸ್ ಇದ್ದಾರೆ, ಆಪ್ತರಿದ್ದಾರೆ, ಆ ಕಾರಣಕ್ಕೋಸ್ಕರನೂ ಈ ರೀತಿ ಆಗ್ತಿರ್ಬೋದು ಅಂತ ನೀವು ಆರೋಪ ಮಾಡ್ತೀರಾ? ನೋಡಿ, ಖಂಡಿತವಾಗ್ಲೂ ಅವರು ರಾಜಕೀಯವಾಗಿ ನನ್ನನ್ನ ಬೆಳೆಸಿದ್ದಾರೆ, ಸುಮಾರು ಜನ ರಾಜಕೀಯವಾಗಿ ಬೆಳೆಸಿದ್ದಾರೆ, ಅದರಲ್ಲಿ ಅವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಸೊ 184 ಜನರನ್ನ ಕರೆದಿದ್ದಾರೆ ವಿಚಾರಣೆಗೆ. DK ಸಾಹೇಬ್ರ ಕೇಸ್ಗೆ ಸಂಬಂಧಪಟ್ಟಂಗೆ 184 ಪೀಪಲ್ ಹ್ಯಾವ್ ಬಿನ್ ಕಾಲ್ಡ್. 184 ಜನರನ್ನ ಕರೆದಿದ್ದಾರೆ ವಿಚಾರಣೆಗೆ. 184 ಜನರನ್ನ ಕರೆದಿದ್ದಾರೆ ವಿಚಾರಣೆಗೆ. DK ಸಾಹೇಬ್ರ ಕೇಸ್ಗೆ ಸಂಬಂಧಪಟ್ಟಂಗೆ 184 ಪೀಪಲ್ ಹ್ಯಾವ್ ಬಿನ್ ಕಾಲ್ಡ್. ನಾನು ಒಬ್ಬಿದ್ದೀನಿ. ಸೊ ಎಲ್ಲೋ ಏನೋ ಒಂದು ಪ್ರೆಷರ್ ಟ್ಯಾಕ್ಟಿಕ್ಸ್ ಅಥವಾ ಏನಾದ್ರೂ ಇದನ್ ಮಾಡ್ಲಿಕ್ಕೆ ಕರೆದಿದ್ದಾರೆ. ನೋಡೋಣ. ಇದು ಬರೀ ಕಾಂಗ್ರೆಸ್ ಪಕ್ಷದವ್ರು ಅಷ್ಟೇ ಇದು ಪೊಲಿಟಿಕಲ್ ವಿಂಡೆಟ ಅಂತ ಹೇಳ್ತಾ ಇಲ್ಲ, ಇಡೀ ದೇಶದ ಅನ್ಯ ಪಕ್ಷಗಳು, ಬಿಜೆಪಿ 180 ಜನರಕ್ಕಿಂತ ಜಾಸ್ತಿ ಜನರಿಗೆ ಈಗಾಗಲೇ ಇಡಿ ಅವ್ರು ಕರೆದು ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಂಥ ಸಂದರ್ಭದಲ್ಲಿ ಏನು DK ಅವರ ಏನೋ ಒಂದು ಅವರ ಫಾಲೋವರ್ಸ್ ಆಗಿರ್ಬೋದು ಅಥವಾ
ಅವರ ಸುತ್ತಮುತ್ತ ಇರುವಂಥವ್ರು ಇರ್ಬೋದು, ಎಲ್ಲರನ್ನೂ ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನನ್ನನ್ನು ಕರೆದು ವಿಚಾರಣೆ ಮಾಡ್ತಾರೆ. ಒಂದು ರಿಯಾಕ್ಟ್ ಮಾಡುವಾಗ IT ದಾಳಿ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಬೇಕಿತ್ತು ಆ ಎಲ್ಲ ಮಾಹಿತಿಯನ್ನು ಆ ಇಲಾಖೆ ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳಿದ್ರೆ, ಹೀಗೆ ಕೊಟ್ಟಾಗಲೂ ಕೂಡ ಇಡಿ ಇದೀಗ ನೋಟಿಸ್ ಕೊಟ್ಟಿದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮುಖಂಡರನ್ನ ಅಥವಾ DK ಶಿವಕುಮಾರ್ ಅವರ ಆಪ್ತರನ್ನ ಬೆಂಬಲಿಗರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದ್ರ ಹಿಂದೆ ಇದೆಯಾ ಅಂತ? ಇಲ್ಲ, ಒಂದು ಆತ್ಮಧೈರ್ಯವನ್ನು ಕಡಿಮೆ ಮಾಡಿಸ್ಬೇಕು ಅನ್ನುವಂಥ ಇದು ಒಂದು ಇನ್ವೆಸ್ಟಿಗೇಷನ್ ಪ್ರಾಕ್ಟೀಸ್ ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಅವ್ರು ಏನು ಕೇಳ್ತಾರೋ ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ಕೊಡ್ತೀನಿ. ಯಾವುದೇ ತಪ್ಪು ಮಾಡಿಲ್ಲ, ಲಾ ಗೌರವ ಕೊಡ್ತೀನಿ, ಲಾಗೆ ಗೌರವ ಕೊಡ್ತೀನಿ, ಸಂಪೂರ್ಣವಾದಂಥ ಸಹಕಾರ. ಈ ಒಂದು ಇಡಿ ನೋಟಿಸಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕೀಯ ಒಂದು ನಾಯಕಿ ಅಂತಕ್ಕಂಥ ಒಂದು ಮಾತಿತ್ತು, ಶಾಸಕಿ ಅಂತಕ್ಕಂಥ ಒಂದು ಮಾತಿತ್ತು. ಆದರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಒಂದು ಪ್ರಕರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಎಳೆದು ತರ್ತಕ್ಕಂಥ ಒಂದು ಹುನ್ನಾರ ಸಂಚು ಆಗ್ತಿದೆಯಾ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಯಾಕೆ ಕರೆದಿದ್ದಾರೆ ಅಂತ ಆ ವಿಚಾರ ಗೊತ್ತಾದ ಮೇಲೆ ಇದಕ್ಕೆ ರಿಯಾಕ್ಟ್ ಮಾಡಬಹುದು. ಗೊತ್ತಿಲ್ಲದೆ ಸುಮ್ಮನೆ ಮಾತಾಡಿ ನಾಳೆ ಇನ್ವೆಸ್ಟಿಗೇಷನ್ ಇರುವಂಥ ಸಂದರ್ಭದಲ್ಲಿ ಇನ್ನೊಂದು ಯಾಕಂದರೆ ಅವರು ಒಳಗಡೆ ಇದ್ದಾರೆ, ಅವರ ಇನ್ವೆಸ್ಟಿಗೇಷನ್ನು ಸರಳವಾಗಿ ನಡಿಬೇಕು. ಸೊ ನಾನು ಇಲ್ಲೇನಾದರೂ ಹೇಳಿ ನಾಳೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ, ಸೊ ಅದಕ್ಕೆ ಆದಷ್ಟು ನಾಳಿನ ಒಂದು ನನ್ನ ವಿಚಾರಣೆಯನ್ನು ನೋಡಿಕೊಂಡು ಮುಂದಿನ ಮಾತನ್ನು ನಾನು ಹೇಳಿ ಇಲ್ಲೇ ವಿಚಾರ ನೀಡಬೇಕು ಅಂತಕ್ಕಂಥ ಒಂದು ಮಾತನ್ನು ಪ್ರಸ್ತಾಪ ಮಾಡಿದೆ. ಹೌದು, ನಾನು ಅದೇ ಪದೇ ಹೇಳ್ತಾ ಇದ್ದೀನಿ. ಕ್ಷೇತ್ರದ ಅಲ್ಲಿ ಭಾಳಷ್ಟು ಫ್ಲಡ್ನಿಂದ ಭಾಳಷ್ಟು ತೊಂದರೆ ಆಗಿದೆ. ಸೊ ಅದಕ್ಕೋಸ್ಕರ ಡೆಲ್ಲಿ ಹೋಗಿ ಕೂತ್ಕೊಂಡ್ರೆ ಎಷ್ಟು ದಿನ ವಿಚಾರಣೆ ಕರೀತೀರಾ ಏನೋ ಗೊತ್ತಿಲ್ಲ. ನಾನಂತರೂ ಸಹಕಾರ ಕೊಡಲಿಕ್ಕೆ ತಯಾರಿದ್ದೀನಿ. ಬೆಳಗಾಂದಲ್ಲೇ ಮಾಡಿ, ಮಹಿಳೆ ಇರೋದ್ರಿಂದ ವಿಶೇಷವಾದಂಥ ಆದ್ಯತೆ ಇಡಿಯಲ್ಲಿ ಕೊಡಬೇಕು ಅಂತ ಇದೆ. ಸೊ ಅದಕ್ಕೋಸ್ಕರ ಬೆಳಗಾಂದಲ್ಲೇ ಖಂಡಿತವಾಗಿ ನಾವು ನೋಡಿದ್ವಿ ನ್ಯೂಸ್ 18 ಕನ್ನಡಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು ಇಷ್ಟೇ 184 ಜನಕ್ಕೆ ನೋಟಿಸ್ ಬಂದಿದೆ ಅಂತಕ್ಕಂಥ ವಿಚಾರ ನನ್ನ ಕಿವಿಗೆ ಬಿದ್ದಿದೆ. ಹಾಗಾದ್ರೆ ಕಾಂಗ್ರೆಸ್ ಮುಖಂಡ್ರೇನಾ ಅಂತಕ್ಕಂಥ ಒಂದು ಅನುಮಾನ ಕೂಡ ಇದೆ ಅಂತ ಒಂದು ಮಾತನ್ನು ಅವರು ನ್ಯೂಸ್ 18 ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ನೆರೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ನನಗೆ ವಿಚಾರಣೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾನು ಇಡಿ ಮುಂದೆ ಇಟ್ಟಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನ್ಯೂಸ್ 18 ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಕಿರಣ್ ಜೊತೆ ಶ್ರೀನಿವಾಸ ಹರಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ ನಮಗೂ DK ಶಿವಕುಮಾರ್ಗೂ ಯಾವುದೇ ವ್ಯವಹಾರಿಕ ಸಂಬಂಧ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹುಳಿ ಹೇಳಿಕೆ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದಂತಹ ಸಹೋದರ, IT ಇಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಮನ್ಸ್ ಜಾರಿಯಾಗಿದೆ, ಯಾವ ಕಾರಣಕ್ಕೆ ಸಮನ್ಸ್ ಜಾರಿಯಾಗಿದೆ ಅಂತ ಗೊತ್ತಿಲ್ಲ, ಆದ್ರೆ ನನಗೆ ಯಾವುದೇ ಸಮನ್ಸ್ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಎಲ್ರಿಗೂ ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧ ನಮಗೆ ಹಾಗೂ DK ಶಿವಕುಮಾರ್ ಸಾಹೇಬ್ರಿಗಿಲ್ಲ. ಇಮ್ಯಾಜಿನರಿ ನ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ಏನಾದರೂ ದಾಖಲೆ ಆಧಾರಿತ ಮೇಲೆ ಏನಾದರೂ ಒಂದು ತೋರಿಸೋದ್ರೆ ನ್ಯೂಸ್ ಮಾಡೋದ್ರೆ ಮಾಡಿ, ಅದಕ್ಕೆ ಕ್ಲಾರಿಫಿಕೇಶನ್ ನಮ್ಮ ಹತ್ರ ಕೇಳಿದ್ರೆ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ. ಆದರೆ ಇವಾಗ ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೀನಿ, ನಮಗೆ ಹಾಗೂ DK ಶಿವಕುಮಾರ್ ಸಾಹೇಬರಿಗೆ ಯಾವುದೇ ರೀತಿ ವ್ಯವಹಾರಿಕ ಸಂಬಂಧ ಇಲ್ಲ. ಇವಾಗ ಸಮನ್ಸ್ ಇಶ್ಯೂ ಆಗಿದೆ, ಅದ್ರ ಮೇಲೆ ಏನು ಕಮೆಂಟ್ ಮಾಡಲ್ಲ, ರಾಜಕಾರಣದ ಬಗ್ಗೆ ಏನು ಕಮೆಂಟ್ ಮಾಡಲ್ಲ. ಅವರು ಏನು ಬೆಂಗಳೂರು ಅಥವಾ ಬೆಳಗಾಂದಲ್ಲಿ ನನ್ನ ಸ್ಟೇಟ್ಮೆಂಟ್ ತಗೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ. ಅದಕ್ಕೆ ಇನ್ನೂ ಇಡಿ ಆಫೀಸ್ನಿಂದ ಏನು ಉತ್ತರ ಬಂದಿಲ್ಲ ಅಂತಂದ್ರೆ ನಾವು ದೆಹಲಿಗೆ ಹೋಗಿ ನಮ್ಮ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಕೆಪಿಸಿಸಿ